ತುಂಬ ಚಿಕ್ಕ ವಯಸ್ಸಿನವರು ಹೃದಯಾಘಾತದಿಂದ ಸಾವನ್ನಪ್ತಾ ಇರೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ನಾನಿವತ್ತು ನಿಮಗೆ ಕೆಲವೊಂದು ಸರಳವಾದ ಟಿಪ್ಸ್ನ ಕೊಡ್ತೀನಿ. ನಿಮ್ಮ ಹೃದಯದ ಆರೋಗ್ಯನ ಕಾಪಾಡ್ಕೊಳ್ಳುವಂತಹ ಟಿಪ್ಸ್ ಇದು. ಯಾರೆಲ್ಲ ಫಾಲೋ ಮಾಡ್ತಾ ಇಲ್ಲ ಅವರೆಲ್ಲ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಹೃದಯದ ಆರೋಗ್ಯ ಮತ್ತೆ ನಿಮ್ಮ ಕುಟುಂಬದವರ ಹೃದಯದ ಆರೋಗ್ಯನ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೋದು. ನಮ್ ದೇಹಕ್ಕೆ ನೈಟ್ರಿಕ್ ಆಕ್ಸಿಡ್ ಬೇಕು. ನೈಟ್ರಿಕ್ ಆಕ್ಸಿಡ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಅದು ನಮ್ಮ ದೇಹದ ರಕ್ತನಾಳಗಳು ರಿಲ್ಯಾಕ್ಸ್ ಆಗುವಂತೆ ಮಾಡಿ ನಮ್ ದೇಹದಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಳುತ್ತೆ. ನಾವು ಮೂಗ್ನಲ್ಲಿ ಉಸಿರಾಡೋದ್ರಿಂದ ನಮ್ ದೇಹದಲ್ಲಿ ನೈಟ್ರಿಕ್ ಆಕ್ಸಿಡ್ ಉತ್ಪಾದನೆ ಜಾಸ್ತಿಯಾಗಿ ನಮ್ಮ ಹೃದಯದ ಬಡಿತ ಸರಾಗವಾಗಿ ಆಗುತ್ತೆ. ಮತ್ತೆ ನಮ್ ದೇಹದಲ್ಲಿ ಬ್ಲಡ್ ಪ್ರೆಷರ್ ಕೂಡ ನಾರ್ಮಲ್ ಆಗಿರುತ್ತೆ. ನಮ್ ದೇಹದ ಸ್ಲೀಪ್ ಸೈಕಲ್ ಸರಿಯಾಗಿರ್ಬೇಕಾದ್ರೆ ನಮ್ ದೇಹಕ್ಕೆ ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ ಬೆಳಗಿನ ಹೊತ್ತು ನಮ್ ದೇಹ ಆಕ್ಟಿವ್ ಆಗಿ ಮತ್ತೆ ರಾತ್ರಿ ಹೊತ್ತು ನಾವು ಚೆನ್ನಾಗಿ ನಿದ್ರೆ ಮಾಡುವಂತೆ ಮಾಡುತ್ತೆ. ವಿಟಮಿನ್ ಡಿ ಬೆಳಗಿನ ಸೂರ್ಯನ ಕಿರಣಗಳು ನಮ್ ದೇಹಕ್ಕೆ ಬಿದ್ರೆ ವಿಟಮಿನ್ ಡಿ ನಮ್ಗೆ ಸಾಕಷ್ಟು ಸಿಗುತ್ತೆ. ಹಾಗಾಗಿ ನಾವು ಬೆಳಗಿನ ಹೊತ್ತು ಬೇಗ ಎದ್ದು ಸೂರ್ಯನ ಕಿರಣಗಳು ನಮ್ ದೇಹದ ಮೇಲೆ ಬೀಳುವಂತೆ ನಾವು ನೋಡ್ಕೊಳ್ಬೇಕು. ಡೈಲಿ ನಾವು 8,000ದಿಂದ 10,000 ಸ್ಟೆಪ್ ವಾಕ್ ಮಾಡ್ಲೇಬೇಕು. ನಾವೇನಾದ್ರೂ ಜಾಸ್ತಿ ಓಡಾಟ ಇರುವಂತಹ ಅಥವಾ ಕಾಲ್ನಡಿಗೆಯಲ್ಲೇ ಮಾಡುವಂತಹ ಕೆಲ್ಸನ ಏನಾದ್ರೂ ಮಾಡ್ತಾ ಇದ್ರೆ ಏನ್ ತೊಂದ್ರೆ ಇಲ್ಲ. ಆದ್ರೆ ಸೆಡೆಂಟ್ರಿ ವರ್ಕ್ ಮಾಡ್ತಾ ಇದ್ರೆ ಅಂದ್ರೆ ಕುಳಿತಲ್ಲೇ ನಾವು ಕೆಲ್ಸನ ನಿಭಾಯಿಸುವಂತಹ ಕೆಲ್ಸ ನಾವೇನಾದ್ರೂ ಮಾಡ್ತಾ ಇದ್ರೆ ದಿನ ನಾವು 8,000ದಿಂದ 10,000 ಸ್ಟೆಪ್ ವಾಕ್ ಮಾಡ್ಲೇಬೇಕು. ನೀವು ವಾಕಿಂಗ್ ಮಾಡೇ 10,000 ಸ್ಟೆಪ್ ಮಾಡ್ಬೇಕಂತ ಏನಿಲ್ಲ. ನೀವು ಕೆಲ್ಸ ಮಾಡುವಾಗ ಓಡಾಡ್ತಿರಲ್ಲ, ಅದನ್ನ ಸ್ಮಾರ್ಟ್ ವಾಚ್ ಅಲ್ಲಿ ಎಷ್ಟ್ ಸಾವಿರ ಸ್ಟೆಪ್ ಹಾಕಿದೀರಾ ಅಂತ ನೀವು ಟ್ರ್ಯಾಕ್ ಮಾಡ್ಕೊಂಡ್ರೆ ಉಳಿದ ಸ್ಟೆಪ್ ಗಳನ್ನ ನೀವು ವಾಕ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಬಹುದು. ನಾವು ಯಾಕೆ ವಾಕಿಂಗ್ ಮಾಡ್ಬೇಕು ಅಂದ್ರೆ ಕಾಲಿನಿಂದ ನಮ್ಮ ಹೃದಯಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗೋದ್ರಿಂದ ನಮ್ಮ ಹೃದಯದ ಮೇಲೆ ಒತ್ತಡ ಬೀಳಲ್ಲ, ನಮ್ಮ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಪ್ರತಿದಿನ ವಾಕಿಂಗ್ ಮಾಡೋದು ತುಂಬಾ ಒಳ್ಳೇದು. ವಾಕಿಂಗ್ ಮಾಡೋದ್ರಿಂದ ನಮ್ಮ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿ ನಾವು ಕಾಪಾಡ್ಕೊಳ್ಬಹುದು. 50 kg ತೂಕ ಇರುವ ವ್ಯಕ್ತಿಗೆ ಪ್ರತಿದಿನ 6 ಗ್ರಾಂನಷ್ಟು ಸಾಲ್ಟ್ ಸಾಕು. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ನವರು 2.3 ಗ್ರಾಮ್ ಸಾಲ್ಟ್ ನ ಪ್ರತಿದಿನ ರೆಕಮೆಂಡ್ ಮಾಡ್ತಾರೆ. ಆದ್ರೆ 6 ಗ್ರಾಂನಷ್ಟು ಸಾಲ್ಟ್ ನಮ್ಗೆ ನಮ್ಮ ಊಟ ತಿಂಡಿನಲ್ಲೇ ಸಿಗುತ್ತೆ. ಇನ್ನು ನಾವು ಪ್ರೊಸೆಸ್ಡ್ ಫುಡ್, ಜಂಕ್ ಫುಡ್, ಎಣ್ಣೆಲ್ ಕರಿದ ಪದಾರ್ಥಗಳನ್ನ ತಿಂತೀವಿ. ಇದರಿಂದ ಕೂಡ ನಮ್ ದೇಹದಲ್ಲಿ ಸಾಲ್ಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ನಮ್ ದೇಹದಲ್ಲಿ ಇನ್ಫ್ಲಮೇಷನ್ ನ ಉಂಟು ಮಾಡುತ್ತೆ. ಇದರಿಂದ ನಮ್ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ ಮತ್ತೆ BP ಕೂಡ ಜಾಸ್ತಿ ಆಗುತ್ತೆ. ಇನ್ನ ಪ್ರೊಸೆಸ್ಡ್ ಫುಡ್ ನಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಇದ್ರಿಂದನೂ ಕೂಡ ಇನ್ಫ್ಲಮೇಷನ್ ಆಗುತ್ತೆ ಮತ್ತೆ ಡಯಾಬಿಟಿಸ್ ಮೆಲಿಟಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಲೋ ಸಾಲ್ಟ್ ಆಲ್ಟರ್ನೇಟಿವ್ ಆಗಿ ನಾವು ಗಾರ್ಲಿಕ್ ಪೌಡ್ರು, ಆನಿಯನ್ ಪೌಡ್ರು, ಆರ್ಗ್ಯಾನೋಗಳನ್ನ ಯೂಸ್ ಮಾಡ್ಬೋದು. ಇವುಗಳಲ್ಲಿ ಉಪ್ಪಿನಂಶ ಇರಲ್ಲ, ಆದ್ರೆ ಉಪ್ಪಿನಂತೆ ರುಚಿ ಕೊಡುವಂತಹ ಒಂದು ಅಂಶ ಇರುತ್ತೆ. ಹಾಗಾಗಿ ನಾವು ಉಪ್ಪಿನ ಬದಲು ಇವುಗಳನ್ನು ಕೂಡ ಉಪಯೋಗಿಸ್ಬೋದು. ನಮ್ ಹೃದಯ ಆರೋಗ್ಯವಾಗಿರ್ಬೇಕಂದ್ರೆ, ನಮ್ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿರ್ಬೇಕಂದ್ರೆ ನಮ್ ದೇಹಕ್ಕೆ ಮೆಗ್ನೀಷಿಯಂ ರಿಚ್ ಫುಡ್ಸ್ ಮತ್ತೆ ವಿಟಮಿನ್ ಕೆ ರಿಚ್ ಫುಡ್ಸ್ ಬೇಕು. ಪ್ರತಿದಿನ ನಾವು ಸೇವಿಸೋ ಆಹಾರದಲ್ಲಿ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಯಾವ್ದಾದ್ರು ಒಂದು ವಿಟಮಿನ್ ಕೆ ರಿಚ್ ಫುಡ್ ಮತ್ತೆ ಮೆಗ್ನೀಷಿಯಂ ರಿಚ್ ಫುಡ್ ನಮ್ ದೇಹ ಸೇರುವಂತೆ ನೀವು ನೋಡ್ಕೊಳ್ಬೇಕು. ಮೆಗ್ನೀಷಿಯಂ ಯಾವ್ಯಾವ ಫುಡ್ ಅಲ್ಲಿ ರಿಚ್ ಆಗಿರುತ್ತೆ ಅಂದ್ರೆ ಪಾಲಕ್ ಸೊಪ್ಪು, ಮೊಸರು, ಹುಣಸೆ ಹಣ್ಣು, ಬಾದಾಮಿ, ಗೋಡಂಬಿ, ಅವಕ್ಯಾಡೋ, ಎಳ್ ಬೀಜ, ಕುಂಬಳಕಾಯಿ ಬೀಜ, ಮೊಸರು, ಇದ್ರಲ್ಲೆಲ್ಲ ಮೆಗ್ನೀಷಿಯಂ ರಿಚ್ ಆಗಿರುತ್ತೆ. ಇನ್ನ ವಿಟಮಿನ್ ಕೆ ಯಾವ್ದಾದ್ರಲ್ಲಿ ಇರುತ್ತಪ್ಪ ಅಂದ್ರೆ ಅದು ಕೂಡ ಪಾಲಕ್ ಸೊಪ್ಪಲ್ಲಿ ಇರುತ್ತೆ, ಕ್ಯಾರೆಟ್ ಅಲ್ಲಿ ಇರುತ್ತೆ, ಆಸ್ಪರಗಸ್ ಅಲ್ಲಿ ಇರುತ್ತೆ, ಸೋಯಾಬೀನ್ ಆಯಿಲ್, ಬ್ರೋಕೋಲಿ, ಪಾಲಕ್ ಸೊಪ್ಪು, ಬೆಂಡೆಕಾಯಿ, ಕ್ಯಾಬೇಜು, ಮಯೋನೀಸು ಮತ್ತೆ ಲಿಟಿಯೋಸು, ಕೊಲಾರ್ಡ್ ಗ್ರೀನು, ಇದ್ರಲ್ಲೆಲ್ಲ ವಿಟಮಿನ್ ಕೆ ರಿಚ್ ಆಗಿರುತ್ತೆ. ಇದನ್ನೆಲ್ಲ ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಪ್ರತಿದಿನ ನಮ್ಮ ಊಟದಲ್ಲಿ ಯಾವ್ದಾದ್ರು ಒಂದನ್ನ ತಪ್ಪದೆ ನಾವು ಸೇವಿಸಿದ್ರೆ ನಮ್ಮ ಹೃದಯದ ಆರೋಗ್ಯನ ಮತ್ತೆ ನಮ್ಮ ದೇಹದಲ್ಲಿ BP ನಾರ್ಮಲ್ ಆಗಿರುವಂತೆ ನೋಡ್ಕೊಳ್ಬಹುದು. ಇನ್ನು ನಾವು ಸೌತ್ ಇಂಡಿಯನ್ಸ್ ನಾವು ಜಾಸ್ತಿ ರೈಸ್ ಬೇಸ್ಡ್ ಫುಡ್ ಗಳನ್ನೇ ತಿಂತೀವಿ. ಇಡ್ಲಿ, ದೋಸೆ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ ಇಂಥದ್ದೇ ನಾವು ಜಾಸ್ತಿ ತಿನ್ನೋದು. ಇದ್ರಲ್ಲೆಲ್ಲ ಕಾರ್ಬೋಹೈಡ್ರೇಟ್ಸ್ ತುಂಬಾ ಇರುತ್ತೆ. ಇದ್ರ ಜೊತೆ ನಮ್ಗೆ ಪ್ರೋಟೀನ್ ಕೂಡ ನಮ್ ದೇಹಕ್ಕೆ ಬೇಕು. ನಾವು ಪ್ರತಿದಿನ ಪ್ರೋಟೀನ್ ಯುಕ್ತ ಆಹಾರನು ಕೂಡ ನಾವು ಸೇರಿಸ್ಕೋಬೇಕು. ಹಸಿರು ಸೊಪ್ಪು, ತರಕಾರಿನೂ ಕೂಡ ನಮ್ ದೇಹಕ್ಕೆ ಸಾಕಷ್ಟು ಬೇಕು. ಯಾಕಂದ್ರೆ
ನಮ್ ಜೀವಕೋಶಗಳು ಅಂದ್ರೆ ನಮ್ ದೇಹ ಆಕ್ಟಿವ್ ಆಗಿರೋದು, ನಾವು ಕೆಲಸ ಮಾಡೋದು ನಾವು ಬೆಳಗಿನ ಹೊತ್ತು. ಹೀಗಾಗಿ ನಮ್ ದೇಹಕ್ಕೆ ಜೀವಕೋಶಗಳಿಗೆ ಜಾಸ್ತಿ ಪ್ರೋಟೀನ್ ಬೇಕು. ಅವು ಆರೋಗ್ಯವಾಗಿ ಹೆಚ್ಚು ನಮ್ಗೆ ಸಪೋರ್ಟ್ ಕೊಡ್ಬೇಕು ನಮ್ ಜೀವಕೋಶಗಳು ನಮ್ಗೆ ಅಂತಂದ್ರೆ ನಮ್ ದೇಹಕ್ಕೆ ಪ್ರೋಟೀನ್ ಬೇಕು. ನಮ್ ದೇಹದಲ್ಲಿ ಪ್ರೋಟೀನು ಹೆಚ್ಚಿದ್ರೆ ನಮ್ ಜೀವಕೋಶಗಳು ಆರೋಗ್ಯವಾಗಿರುತ್ತೆ, ಮತ್ತೆ ನಮ್ ದೇಹ ಚಟುವಟಿಕೆಯಿಂದ ಕೆಲಸ ಮಾಡುತ್ತೆ. ಇದರಿಂದ ಹೃದಯಕ್ಕೆ ಯಾವುದೇ ರೀತಿ ಹಾನಿ ಆಗಲ್ಲ, ಹೃದಯದ ಆರೋಗ್ಯನೂ ಚೆನ್ನಾಗಿರುತ್ತೆ, ಮತ್ತೆ ನಮ್ ದೇಹನು ಸಹ ನಾವು ಲವಲವಿಕೆ ಚಟುವಟಿಕೆಯಿಂದ ಇರುವಂತೆ ನೋಡ್ಕೊಳ್ಬಹುದು. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಅಂದ್ರೆ ಇನ್ನು ನಾವು ಎದ್ದಿರೋದಿಲ್ಲ, ಹಾಸಿಗೆ ಮೇಲೆ ಮಲ್ಗೆ ಇರ್ತೀವಿ, ಅವಾಗ್ಲೇ ನಮ್ಗೆ ಪಕ್ಕದಲ್ಲಿರೋ ಮೊಬೈಲ್ ನ ತಗೊಂಡು ನೋಡೋ ಅಭ್ಯಾಸ, ಮತ್ತೆ ಟಿವಿ ನೋಡೋ ಅಭ್ಯಾಸ, ಲ್ಯಾಪ್ಟಾಪ್ ನ ನೋಡೋ ಅಭ್ಯಾಸ ಇರುತ್ತೆ. ಇನ್ನ ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರೆ ತಕ್ಷಣ ಫೋನ್ ನೋಡೋದು, ಟಿವಿ ಮತ್ತೆ ಲ್ಯಾಪ್ಟಾಪ್ ನೋಡೋ ಅಭ್ಯಾಸ ಇರುತ್ತೆ. ಬಟ್ ನಿಮ್ಗೆ ಈ ತರ ಏನಾದ್ರೂ ಅಭ್ಯಾಸ ಇದ್ರೆ ದಯವಿಟ್ಟು ಅದನ್ನ ಬಿಟ್ಬಿಡಿ. ಯಾಕೆಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ ಮನ್ಸು ಉಲ್ಲಾಸವಾಗಿರುತ್ತೆ, ಆಕ್ಟಿವ್ ಆಗಿರುತ್ತೆ, ಮತ್ತೆ ಏನೋ ಒಂಥರ ರಿಫ್ರೆಶ್ಮೆಂಟ್ ಅಲ್ಲಿ ನಾವು ಬೆಳಿಗ್ಗೆ ಎದ್ದಿರ್ತೀವಿ. ಈ ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಅಲ್ಲಿ ನಮ್ಮ ಮನಸ್ಸಿಗೆ ನೋವಾಗುವಂತ, ಮನಸ್ಸಿಗೆ ಒತ್ತಡ ನೀಡುವಂತ ಯಾವ್ದಾದ್ರು ಘಟನೆ ವಿಷಯ ನಾವು ನೋಡ್ತೀವಿ ಅಂತ ಅನ್ಕೊಳ್ಳಿ. ಆವಾಗ ದಿನ ಪೂರ್ತಿ ನಮ್ ಮೂಡು ಹಾಳಾಗುತ್ತೆ, ನಮ್ಮ ಮನಸ್ಸಿನ ಮೇಲೆ ಒತ್ತಡ ಬೀಳುತ್ತೆ. ಮತ್ತೆ ಇದು ಕಾರ್ಟಿಸೋಲ್ ಹಾರ್ಮೋನು ಇದರಿಂದ ಉತ್ಪತ್ತಿ ಆಗುತ್ತೆ. ಕಾರ್ಟಿಸೋಲ್ ಹಾರ್ಮೋನ್ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ. ಪ್ರತಿದಿನ ಹೀಗೆ ಆಗೋದ್ರಿಂದ ಅವತ್ತು ಪೂರ್ತಿ ನಮ್ಮ ಮನ್ಸು ಉಲ್ಲಾಸದಿಂದ ಚಟುವಟಿಕೆಯಿಂದ ಇರಲ್ಲ. ಇದರಿಂದ BP ಜಾಸ್ತಿ ಆಗೋದು, ಮತ್ತೆ ನಮ್ಮ ಮನಸ್ಸಿಗೆ ಒತ್ತಡ ಬೀಳುವಂಥದ್ದು, ಡಯಾಬಿಟಿಸ್ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಇದರಿಂದ ನಮ್ಮ ಹೃದಯದ ಆರೋಗ್ಯನೂ ಕೂಡ ಕೆಡುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಯಾರಾದ್ರೂ ಟಿವಿ ನೋಡ್ತಾ ಇದ್ರೆ ಎದ್ದ ತಕ್ಷಣ, ಮತ್ತೆ ಮೊಬೈಲ್ ನೋಡ್ತಾ ಇದ್ರೆ, ಲ್ಯಾಪ್ಟಾಪ್ ನೋಡ್ತಾ ಇದ್ರೆ ಆ ಅಭ್ಯಾಸನ ನಿಲ್ಸ್ಬಿಡಿ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮೆಲ್ರಿಗೂ ಟೀ ಕಾಫಿ ಕುಡಿಯೋದು ಅಭ್ಯಾಸ ಇರುತ್ತೆ. ನಾವು ಟೀ ಕಾಫಿ ಕುಡಿಯೋಕ್ಕೂ ಮುಂಚೆ 3 ರಿಂದ 4 ಲೋಟ ನೀರು ಕುಡಿಯೋದು ನಮ್ಮ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೇದು. ಇದು ನಮ್ಮ ದೇಹನ ಹೈಡ್ರೇಟ್ ಆಗಿ ಇಡುತ್ತೆ, ಮತ್ತೆ BP ಸಮತೋಲನದಲ್ಲಿರುವಂತೆ ನೋಡ್ಕೊಳ್ಳುತ್ತೆ, ಮತ್ತೆ ನಮ್ಮ ದೇಹ ಮನಸ್ಸು ಉಲ್ಲಾಸವಾಗಿರುವಂತೆ ನೋಡ್ಕೊಳ್ಳುತ್ತೆ. ಹಾಗಾಗಿ ಪ್ರತಿದಿನ ನಾವು ಹೆಚ್ಚು ನೀರ್ನ ಕುಡಿಯೋದ್ರಿಂದ, ನಮ್ ದೇಹನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದ್ರಿಂದ ನಮ್ ಹೃದಯದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಮ್ ದೇಹ ಮತ್ತು ಹೃದಯ ಆರೋಗ್ಯವಾಗಿರ್ಬೇಕು ಅಂದ್ರೆ ಸಾಕಷ್ಟು ಪೌಷ್ಟಿಕಾಂಶ ಇರುವಂತಹ ಆಹಾರನ ನಾವು ಸೇವಿಸ್ಬೇಕಾಗುತ್ತೆ. ಒಂದ್ ವಾರದಲ್ಲಿ 7 ಡಿಫ್ರೆಂಟ್ ಸೊಪ್ಪು ತರಕಾರಿಗಳನ್ನ ನಾವು ಸೇವಿಸೋದ್ರಿಂದ ನಮ್ ಹೃದಯ ಮತ್ತೆ ನಮ್ ದೇಹದ ಆರೋಗ್ಯನ ಕಾಪಾಡ್ಕೊಳ್ಬಹುದು. ಮತ್ತೆ ನಮ್ ಕರುಳಿನಲ್ಲಿ ಪಚನ ಕ್ರಿಯೆ ಸರಿಯಾಗುತ್ತೆ, ಮತ್ತೆ ಬೊವೈಲ್ ಮೂವ್ಮೆಂಟ್ ಕೂಡ ಸರಿಯಾಗುತ್ತೆ. ಆದ್ರಿಂದ ನಾವು ಪೌಷ್ಟಿಕಾಂಶ ಇರುವಂತಹ ಆಹಾರನ, ಸೊಪ್ಪು ತರಕಾರಿಗಳನ್ನ ಬಳಸೋದ್ರಿಂದ ನಮ್ ಹೃದಯದ ಆರೋಗ್ಯನ ಮತ್ತೆ ನಮ್ ದೇಹವನ್ನ ಆರೋಗ್ಯವಾಗಿರುವಂತೆ ನಾವು ನೋಡ್ಕೊಳ್ಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.